पार्थाय प्रतिबोधिता भगवता नारायणेन स्वयं व्यासेन ग्रथिता पुराणामुनिना मध्ये महाभारत अद्वैतामृतवर्षिणे भगवते अष्टादशाध्यायिनीं अम्बा त्वाम् अनुसन्ददामि भगवद्गीता भवद्वेषिणीं भगवद्गीता भवद्वेषिणीं। ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧವಾಗಿರುವ ಕ್ಷತ್ರಿಯ ಯೋಧರನ್ನು ಸರಿ ತೋರಿಸು. ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಕ್ಷತ್ರಿಯ ಯೋಧರನ್ನು ಒಂದು ಸಾರಿ ತೋರಿಸು. ನಿನ್ನ ಹೆಚ್ಚೆ ಅರ್ಜುನ. ವಿಜಯ ವಿಜಯ ಜವದೊಳಿಕ್ಕಿ ಸೈ ಮೆರವಿ ರಣಭುವಿಯ ಪರಿಯ ವಿಜಯ. ವಿಜಯ ವಿಜಯ ಜವದೊಳಿಕ್ಕಿ ಸೈ ಮೆರವಿ ರಣಭುವಿಯ ಪರಿಯ ವಿಜಯ. ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಳು ಭಯಂಕರ ಪದ. ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಳು ಭಯಂಕರ. ಮಹಾರಥಿಕ ಬಹುಪದಾದಿ ಪರಿವೃತ ಮಹಾರಥಿಕ ಬಹುಪದಾದಿ ಪರಿವೃತ ಮಹೋಗ್ರಾಹಿ ಭಟ ಸಭಾಕ್ರಾಂತ ವಿಜಯ ವಿಜಯ ಜವದೊಳಿಕ್ಕಿ ಸೈ ಮೆರವಿ ರಣಭುವಿಯ ಪರಿಯ ವಿಜಯ. ಅರ್ಥ ಸಹಿತ ದಿವದಯುತ ಋಷಭ ತುರುಗ ಗಜ ಸಹಿತ ವಿಭವ ಮುದಿತ. ಸಹಿತ ನಿವಗಯುತ ಋಷಭ ತುರುಗ ಗಜ ಸಹಿತ ವಿಭವ ಮುದಿತ. ತುಹಿನ ರೋಚಿ ಕುಲ ಮಹಾಬ್ದಿ ನಿಖಿಲ. ಅರ್ಥ ತುಹಿನ ರೋಚಿ ಕುಲ ಮಹಾಬ್ದಿ ನಿಖಿಲ ನೃಪಚರಿತ ತುರು ವಿಷಯ ಪರಿಕಲಿತ ವಿಜಯ ವಿಜಯ ಜವದೊಳಿಕ್ಕಿ ಸೈ ಮೆರವಿ ರಣಭುವಿಯ ಪರಿಯ ವಿಜಯ. ಇನ್ನ ಹೆಚ್ಚೆ ಅರ್ಜುನ. ಅತ್ತ ನೋಡು, ಕೌರವನ ಬಲ ತರಂಗ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದ ಉನ್ಮುಕ್ತವಾಗಿ ನಿಂತಿರುವುದನ್ನು ನೋಡ್ಪಾರ್ಥ. ಅತ್ತ ನೋಡು, ಕೌರವೇಶ್ವರನು ತನ್ನ ಪ್ರಿಯ ಸಹೋದರರಾದ ಕರ್ಣ ದುಶ್ಯಾಸನೊಡನೆ ಸೇನಾಚರಣೆಯನ್ನು ಪರಿಶೋಧಿಸುತ್ತಿರುವರು. ಅತ್ತ ನೋಡು ಪಾರ್ಥ, ಅವರ ರಕ್ಷಣೆಗಾಗಿ ಸ್ವತಃ ದ್ರೋಣೋದ್ಧಾರಿಯಾಗಿ ದ್ರೋಣನೇ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ಒಲ್ಕದಾಗಿ ಗಂಭೀರ ಮುದ್ರೆ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಅತ್ತ ನೋಡು ಪಾರ್ಥ, ಶ್ವೇತ ಅಷ್ಟಶೋಭಿತ ರಥದಲ್ಲಿ ಶ್ವೇತವಸನಧಾರೆಯ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು. ಆತನ ನೆರೆಗೋದಿನ ತುಂಬಿದ ಮಸ್ತಕದಲ್ಲಿ ಅಧಿಕಾರದ ಮುಕುಟವು ಬೆಳಗುತ್ತಿರುವುದು. ಆತನು ಭರತವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಯುಷ್ಮಾನ್ ಗುರುಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಇದೆಂಥ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವಗಳನ್ನು ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೇ? ಏಕೆ
ಏನಾಯಿತು ಮಿತ್ರ? ಏಕೆ ವಿಚಲಿತನಾಗಿರಬೇ? ಏನು ಹೇಳಲಿ ಕೃಷ್ಣ, ಹಂಗ ಪ್ರತಿಂಗುಗಳಲ್ಲೂ ಜ್ವಾಳ ಜ್ವಾಲೆ, ಬೇಸಿಗೆ ಬಿಸಿಲಿಂದ ಬೆಂದ ತಾವರಂತೆ ನನ್ನ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನ ಹುಟ್ಟುತ್ತಿರುವುದು, ನಾಲಿಗೆ ಒಣಗುತ್ತಿರುವುದು, ಗಾಂಡಿವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದೇನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಲ್ಲರೆಷ್ಟು ಜನರ ದಮನಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವರಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಜ್ಞಾತಿ ವಧೆಗೆ, ಗುರಿ ಹಿಂಸೆಗೆ ಕೈ ಹಾಕಲಾರೆನು. ಅಥವಾ ಹಿಂದಿರುಗಿಸಿ ಮಿತ್ರ, ನನಗೆ ಇದ್ದವು ಬೇಡ. ಅರ್ಜುನ, ಪರಮಾತ್ಮ, ಕುತಸ್ವಾ ಕಶ್ಮಲಂದಂ ವಿಷಮೇ ಸಮಪಸ್ಥಿತಂ ಅನಾರ್ಯ ದುಷ್ಟಮರ್ಷಕಂ ಅನಾರ್ಯ ದುಷ್ಟಮರ್ಷಕಂ ಸರ್ವೇ ಕರಮರ್ಜುನ ಅರ್ಜುನ. ಪಾರ್ಥ, ಈ ವಿಷಮಸ್ಥದಲ್ಲಿರಬೇಕಾದ ನಿನ್ನಲ್ಲಿ ಇಂತಹ ಕಲ್ಮಶವ ಭಾವವು ಹೇಗೆ ಹುಟ್ಟಿತು ಪಾರ್ಥ? ಕ್ಷತ್ರಿಯ ವೀರನಾಗಿ ಅನಾರ್ಯಂತೆ ವರ್ತಿಸಬೇಡ. ತೆರೆದ ಬಾಗಿಲು ನಿರಾಕರಿಸಿ ಅನ್ಯಾಯದ ಮಾರ್ಗವನ್ನು ಹಿಡಿಯಬೇಡ. ನರನೆಂದ ಹೆಸರಾಗಿ ಹೇಳಿ ಎಂಬ ನಿಂದನೆಗೆ ಪಾತ್ರನಾಗಬೇಡ ಕರ್ಣ. ಈ ದೌರ್ಬಲ್ಯವನ್ನು ಸದಿಸಿ ಯುದ್ಧಕ್ಕೆ ಸಿದ್ಧನಾಗು. ಕಥಂ ಭೀಷ್ಮಮಹಂ ಸಂಖ್ಯೇ ದ್ರೋಣಂಚ ಮಧುಸೂದನ ಇಷುಭಿಃ ಪ್ರತಿಯೋಜ್ಯಾಮಿ ಪೂಜಾ ವರಿಸೂದನ ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮರು ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂರ್ವಾಹಾರಾದ ಇವರ ಮೇಲೆ ಬಾಣವನ್ನು ತೊಡುವುದೇ? ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯಲೋಭಗಳಾಗಿ ಶಾಶ್ವತವಾದ ಧರ್ಮವನ್ನು ನಾಶಪಡಿಸಲು ನನ್ನಿಂದಾಗ ಸ್ವಜನ ವಧೆಯು ನನಗೆ ಸಮ್ಮತವಿಲ್ಲ. ಪಾರ್ಥ, ಯಾರನ್ನು ಯಾರು ವಧಿಸುವುದು ಪಾರ್ಥ? ಆಳವಿಲ್ಲದ ಆತ್ಮನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಬೇರೊಂದು ಹೊಸ ಬಟ್ಟೆಯನ್ನು ಧರಿಸುವಂತೆ ಮಾನವನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಶವನ್ನು ಆಶ್ರಯಿಸು. ಮಾನವನು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ ಪಾರ್ಥ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿಗಳು ಪ್ರಾಪ್ತವಾಗುವಂತೆ ಮನುಷ್ಯರಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು ಪಾರ್ಥ. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ನಾನು ನೀನು ಕೂಡ ಅನೇಕ ಸಾರಿ ಹಿಂದೆ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿರುವು, ಮುಂದೆಯೂ ಜನಿಸಿರುವು. ಜನ್ಮಮೃತ್ಯುಗಳು ಆತ್ಮದ ಅನಂತ ಪ್ರವಾಸದ 2 ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮ ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದ ಚಿಂತಿಸಿ ಫಲವೇನು ಪಾರ್ಥ? ಆ ಧರ್ಮವನ್ನು ನಿರ್ವಹಣೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಶ್ವೇತಾಕ್ಯದಿಂದ ಸರ್ವಾಂಗಗಳು ನಿಶ್ಚೇತವಾಗಿರು. ನಾನು ಹೇಳಿಯಲ್ಲ, ಆದರೂ ಪಾಪಮಿತಿಯಿಂದ ಯುದ್ಧೋನ್ಮುಖನಾಗಿರು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಗೆ ಮತ್ಯಾವ ಧರ್ಮವಿಲ್ಲವೇ? ಪಾರ್ಥ, ಸ್ವಧರ್ಮ ಪಾಲನ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಾವಲಂಬನು ಅನರ್ಥಕಾರಿ ಪಾರ್ಥ. ನೆನಪಿರಲಿ, ಇದು ಧರ್ಮಯುದ್ಧ. ನೀನು ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿತ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಬಾಜನೆನಿಸುವೆ.
ನಿನ್ನಂತಹ ಸಂಭಾವಿತರಿಗೆ ಇಂತಹ ಕೀರ್ತಿಯು ಅವರಡಕ್ಕಿಂತಲೂ ಘೋರತನವು. ಶತ್ರುಗಳು ಹೇಡಿ ಎಂದು ಹಳಿಯುವರು, ಅಕೀರ್ತಿ ಮಿತ್ರರೆಂದು ವಂಚಿಸುವರು. ಆದ್ದರಿಂದ ಈ ಮನೋವಿಕಾರವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗೂ ಪಾರ್ಥ. ಮಾನವು ಜೀವಂತ ಶವದಂತೆ, ಸರ್ವನಿಂದರಿಗೂ ವರ್ಜಿತನು. ಅಜ್ಞಾನದಿಂದ ನೀನು ಅದನ್ನು ಕಳೆದುಕೊಳ್ಳಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವು ಧರ್ಮ ರಕ್ಷಣೆಯು ಉಭಯ ಭ್ರಷ್ಟನಾಗದಂತೆ ದಾರಿಯನ್ನು ತೋರಿಸುವ ವಾಸುದೇವ. ಪಾರ್ಥ, ಕರ್ಮವು ರಾಜಮಾರ್ಗ ಪಾರ್ಥ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕಾರ್ಯವನ್ನು ಆಚರಿಸು. ಏಕೆಂದರೆ ಕರ್ಮಕ್ಕೆ ಮಾತ್ರ ನೀನು ಅಧಿಕಾರಿ, ಫಲವು ಅವನ ಅಧೀನವಲ್ಲ ಪಾರ್ಥ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಅಸ್ತಿಭಾವ ತೋರುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು. ಇಹಲೋಕದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸೌಖ್ಯವನ್ನು ಪಡೆಯುವೆ ಪಾರ್ಥ. ಈ ದಿವ್ಯ ವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗೇನ್? ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿರುವುದು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಯಿತನು, ಅವ್ಯಕಾತ್ಮಕನು, ಪಂಚಭೂತಗಳ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳೂ ಪಾರ್ಥ. ಯಥಾ ಯಥಾ ಹಿ ಧರ್ಮಸ್ಯ ಗ್ಲಹನಿರ್ಭವತಿ ಭಾರತ ಅಭ್ಯರ್ಥಾನಮಧರ್ಮಸ್ಯ ತದಾತ್ಮಾನಂ ಶುಚಾಮ್ಯಹಂ. ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ನಿನ್ನ ಅವತಾರದ ಗುರುತುಗಳೇನು? ಅವುಗಳನ್ನು ತಿಳಿಯುವ ಬಗ್ಗೆ ಉತ್ತರವನ್ನು ಕಳಿಸು ಮಹಾಮಹಿಮ. ಪಾರ್ಥ, ನಾನಾ ಮಾಯಾರೂಪಿ ಎನಿಸಿ ಸರ್ವ ಜಗತ್ತನ್ನು ಧಾರಣ ಮಾಡುವೆನು. ಸರ್ವ ಜಲರೂಪದಿಂದ ಅವುಗಳಿಗೆ ಜೀವವನ್ನು ವರ್ಧಿಸುವೆನು. ಅಗ್ನಿಮಯವಾಗಿ ಅವುಗಳನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಮನೋಬದ್ಧ ವಿಕಾರೆಂಬ ತ್ರಿಗುಣಾತ್ಮಕವಾದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮದ ವಿಕಾಸವನ್ನು ಜಾಗೃತಗೊಳಿಸುವೆನು ಪಾರ್ಥ. ಬಹುರೂಪಾತ್ಮಕವಾದ ಜಗತ್ತಿನ ಶ್ರುತಿ ಸ್ಥಿತಿ ಪ್ರಳಯಗಳಿಗೆ ನಾನೇ ಕಾರಣನು. ಸರ್ವಾಂತರ್ಯಾಮಿಯು ಸರ್ವವ್ಯಾಪಿಯಾದ ನಾನು ದಾರದಲ್ಲಿ ಮಣಿಸಮೂಹ ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು ಪಾರ್ಥ. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ಪೌರುಷಗಳಲ್ಲಿ ರುದ್ರನು ನಾನು. ವೇದಗಳಲ್ಲಿನ ಸಾಮುವು, ಶಂಕರರಲ್ಲಿ ರುದ್ರನೂ ಆಗಿರುವೆನು. ಋಷಿಗಳಲ್ಲಿ ಭೃಗುವು. ನನ್ನ ನಾಮವು ಅಗಣ್ಯ, ಅಬೋಧ, ಅನಂತ. ಅದರಲ್ಲೊಂದಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿಗಳು ನಡೆಯುವುದು ಪಾರ್ಥ. ಜನಾರ್ದನ ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಪಾರ್ಥ, ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರ ಸಮ್ಮಿಳಿತವಾಗಿ ಸಮಸ್ತ ಸೈನ್ಯವನ್ನು ಒಂದೇ ಬಾರಿ ನನ್ನ ಉದರದಲ್ಲಿ ಆಪೋಷಣ ಮಾಡಿಕೊಳ್ಳುವನು. ನೀನು ನೆಪಕ್ಕೆ ಮಾತ್ರ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆವೆ. ಆಹಾ, ಹೀಗೆಂಥ ಭಯಾನಕ ರೂಪವಿದು. ಮಾನವ ಚಕ್ಷುಗಳಿಂದ ನೋಡಲಾರೆನು ಪ್ರಭು. ವಾಕ್ ಸ್ಫೂರ್ತಿಯಿಲ್ಲ, ಕರುಣಾಮಯನೇ.
ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾದಿನ ಭಕ್ತ ಹೃದಯದಲ್ಲಿ ಆನಂದ ತರಂಗಗಳನ್ನು ಎಬ್ಬಿಸುವ ಸುಧಾಮಧುರವಾದ ಮಂದಹಾಸವನ್ನು ತೋರು. ಗೋಪಿಕಾವಲ್ಲಭ ಲಲನಾಚಿತರಂಜಕವಾದ ನಿನ್ನ ಗಂಭೀರ ಸುವಾಸ ವದನವೆಲ್ಲಿ? ಮನವು ಚಂಚಲದ ಕಾರ್ಯತರೆಯಾಗಿ ಬಾಳ್ ಬೆಳಕು ನೀನಾಗಿ ತಿರಸಿತವಾಯಿತು ದೇವಾ. ಕರಣ ಪರೆಯೋ ಕರುಣಾಮೂರ್ತಿ ನಿನ್ನ ಸೌಮ್ಯ ರೂಪವ ತೋರೋ. ಶರಣೋ ಗಿರಿದಾರಿ ಗಿರಿದಾರಿ ಶರಣರ ಪೊರೆಯೋ ಜೀವನ ನಿಧಿಯೇ. ಶರಣರ ಪೊರೆಯೋ ಜೀವನ ನಿಧಿಯೇ. ತಾಳಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾ ರಮಣ ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ತೋಡಿಸಿ ಕರಗಳ ಬೇಡುವೆ ಚರಣದಿ. ತೋಡಿಸಿ ಕರಗಳ ಬೇಡುವೆ ಚರಣದಿ. ಮಾಡು ಕೃಪೆಯನೋ ಪಾಮರರಿಂದಳು. ಮಾಡು ಕೃಪೆಯನೋ ಪಾಮರರಿಂದಳು. ಭೀಕರ ರೂಪದ ಬೇಗೆಯ ಸಹಿಸೆ. ಭೀಕರ ರೂಪದ ಬೇಗೆಯ ಸಹಿಸೆ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ಒಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾ ರಮಣ ಮುಕ್ತಿಯ ಕರುಣಿಸು ನೀ. ಕರುಣಿಸು ನೀ ಕರುಣಿಸು ನೀ. ಪಾರ್ಥ, ಪರಮಾತ್ಮ ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರ ಶೋಭಿತವಾದ ನನ್ನ ಸೌಂದರ್ಯದ ರೂಪವನ್ನು ನೋಡು. ಸಾಗರ ಮಧ್ಯದಲ್ಲಿ ಪ್ರಶಾಂತವಾದ ಸಾಗರದಂತೆ ನಿನ್ನ ಹೃದಯವು ಶಾಂತವಾಗಲಿ ಪಾರ್ಥ. ಈ ಕುರುಕ್ಷೇತ್ರ ಯುದ್ಧ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನಡೆಸಿಕೊಂಡು ಹೋಗುವ ಭಾರ ನನ್ನದು. ಯುದ್ಧಗಳನ್ನು ಆಯುಧವನ್ನು ಧರಿಸು, ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಆಗಬಹುದು ಪರಮಾತ್ಮ. ಹರಿಬೋಧಿಸಿದ ನೀತಿ ಬೋಧೆ ಎಂದರ್ಜುನ. ಕವಿದ ಮಮಕಾರವ ತೊಳಗಿಸಿ ಪಿಡಿದ ಗಾಂಡೀವ ಅಜೇಯನಾಗಿ. ಪಿಡಿದ ಗಾಂಡೀವ ಅಜೇಯನಾಗಿ